ಹಾಯ್ ವೀವರ್ಸ್, ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನೋಡಿ ನಮ್ಮ ಪುಟ್ಟ ಶಿವ ಧಾತ್ರಿ ಐನೋರ್ ಥರ ರೆಡಿಯಾಗಿದ್ದಾಳಲ್ವಾ. ಅವಳು ಶಿವನ್ ಥರ ಚೆನ್ನಾಗಿ ಕಾಣ್ತಾಳೆ, ಐನೋರ್ ಥರನೂ ಚೆನ್ನಾಗಿ ಕಾಣ್ತಾಳೆ. ನೋಡಿ ಗೊಂಬೆ ಥರ ಕಾಣಿಸ್ತಾ ಇದ್ದಾಳೆ. ಸೊ ನಾವು ಶಿವರಾತ್ರಿ ದಿನ ಎಲ್ಲರೂ ರೆಡಿ ಆಗಿಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಹಾಗೆ ಶಿವ ಪೂಜೆ ಮಾಡೋದಿತ್ತು, ಲಿಂಗಕ್ಕೆ ಪೂಜೆ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಮನೆಯಲ್ಲಿ ಪೂಜೆಗೆ ಎಲ್ಲ ತಯಾರಿ ಮಾಡ್ಕೊಂಡಿದ್ವಿ. ಸೊ ಮನೆಯಲ್ಲಿ ಎದುರುಗಡೆ ಬಾಗಿಲಿಗೆ ಮೇನ್ ಡೋರ್ಗೆ ಈ ಥರ ಡೆಕೋರೇಟ್ ಮಾಡಿದ್ವಿ ಚೆನ್ನಾಗಿ. ಅಂದರೆ ಈ ಹಬ್ಬ ಏನಿದೆ ಸೊ ನಮಗೆ ವಿಶೇಷವಾದ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ವಿಶೇಷವಾಗೇ ಮಾಡ್ತೀವಿ. ಸೊ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಹಾಗೆ ಇಲ್ಲಿ ರಂಗೋಲಿ ಎಲ್ಲ ಹಾಕಿದ್ರು ನಮ್ಮ ಅತ್ತೆ. ಸೊ ಚೆನ್ನಾಗಿ ರಂಗೋಲಿ ಹಾಕ್ತಾರವರು. ಸೊ ಈ ನೋಡಿ ಎಷ್ಟು ದೊಡ್ಡದಾಗಿ ರಂಗೋಲಿ ಹಾಕಿದಾರಲ್ಲ. ಸೊ ಈ ಥರ ನಾವು ದೇವ್ರ ಮನೆಗೂ ಕೂಡ ಹಾರ ಎಲ್ಲ ಹಾಕಿದ್ವಿ, ಹೂವಿನ ಹಾರ. ಸೊ ನೋಡೋಕ್ಕೆ ಚೆನ್ನಾಗಿರುತ್ತೆ, ಹಾಗೆ ಒಂದು ಹಬ್ಬದ ಲುಕ್ ಬರುತ್ತೆ ಅನ್ನೋ ಕಾರಣಕ್ಕೆ. ಹಾಗೆ ದೇವ್ರ ಮನೆಯಲ್ಲಿ ನಮ್ಮ ಮನೆ ದೇವರಾದಂಥ ಗಂಗಾಧರೇಶ್ವರ ಹೊನ್ನಾದೇವಿ ಫೋಟೋಗೂ ನಾವು ನಮಸ್ಕಾರ ಮಾಡಿಕೊಂಡು ಹೂವು ಎಲ್ಲ ಮುಡಿಸಿ ಸೊ ಪಂಚಾಮೃತಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಸೊ ಗಂಗಾಧರೇಶ್ವರ ನಮ್ಮ ಮನೆ ದೇವರಾಗಿರೋದ್ರಿಂದ ಅದೇ ಫೋಟೋ ತುಂಬ ಮೇನ್ ಆಗಿರುತ್ತೆ. ಸೊ ಇಲ್ಲಿ ನಮ್ಮ ಧಾತ್ರಿ ಅವಳಿಗೆ ಏನು ಗಂಟೆ ಬೇಕಾಗಿತ್ತು ಅಂತ ಹಠ ಮಾಡ್ತಾ ಇದ್ಲು. ಸೊ ಇಲ್ಲಿ ನಮ್ಮ ಶಿವು ಸ್ಟಾರ್ಟ್ ಮಾಡ್ದ ಪೂಜೆ ಮಾಡೋಕ್ಕೆ, ಅಂದರೆ ಲಿಂಗಕ್ಕೆ ಶಿವ ಪೂಜೆ ಮಾಡಬೇಕಲ್ವ. ಸೊ ನಾವು ಶಿವರಾತ್ರಿ ದಿನ ಈ ಥರ ಪೂಜೆ ಮಾಡೋದು ಒಂದು ಕ್ರಮ. ಸೊ ಇಲ್ಲಿ ಧಾತ್ರಿ ಲಿಂಗ ಕೂಡ ಶಿವನೇ ಪೂಜೆ ಮಾಡ್ತಾ ಇದ್ದ. ಸೊ ಈ ಪೂಜೆ ಹೇಗಿತ್ತು, ಈ ಪೂಜಾ ವಿಧಾನಗಳು ಹೇಗೆ ಲಿಂಗಕ್ಕೆ ಪೂಜೆ ಮಾಡ್ತಾರೆ ಅನ್ನೋದು ಕಂಪ್ಲೀಟಾಗಿ ನಾನು ವಿಡಿಯೋ ಮಾಡಿದ್ದೀನಿ. ಅಂದರೆ ಫಸ್ಟ್ ವಿಭೂತಿ ಹಚ್ಚಿ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಹಾಗೆ ಊದ್ಕಡ್ಡಿನ ತೋರಿಸಿ ಸೊ ಪೂಜೆ ಮಾಡಿ ಹೂವು ಇಟ್ಟು ಪೂಜೆ ಮಾಡ್ತಾರೆ. ಸೊ ಅದಾದ ನಂತರ ಲಿಂಗಕ್ಕೆ ಅಭಿಷೇಕ ಕೂಡ ಮಾಡೋದಿರುತ್ತೆ. ಸೊ ಕಂಪ್ಲೀಟಾಗಿ ವಿಡಿಯೋ ನೀವು ನೋಡಿ, ಸೊ ನಿಮಗೆ ಗೊತ್ತಾಗತ್ತೆ. ಲಿಂಗಕ್ಕೆ ಪೂಜೆ ಮಾಡಿದ್ದು ಕಂಪ್ಲೀಟ್ ಆಯಿತು. ಸೊ ಇದಾದಮೇಲೆ ನಮ್ಮ ಅತ್ತೆಯವರು ತಂಬಿಟ್ಟಲ್ಲಿ ಆರತಿ ಮಾಡಿದರು. ಸೊ ಅದನ್ನು ನಮ್ಮ ಧಾತ್ರಿ ಕೈಯಲ್ಲಿ ಬೆಳಗಿಸ್ತಾ ಇದ್ರು. ಅದಾದ್ಮೇಲೆ ನಾನು ಕೂಡ ದೇವರಿಗೆ ಆರತಿ ಮಾಡಿ ನಮ್ಮ ಮಹಾಶಿವರಾತ್ರಿ ಹಬ್ಬನ ಈ ರೀತಿ ಕಂಪ್ಲೀಟ್ ಮಾಡಿದ್ವಿ. ನಮ್ಮ ಶಿವರಾತ್ರಿ ಹಬ್ಬದ ಸೆಲೆಬ್ರೇಷನ್ ವಿಡಿಯೋ ನೋಡಿದ್ರಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.